ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ. ಓಕೆನಾ, ಬನ್ನಿ. ಬೆಳಗ್ಗೆ ಆಲ್ಮೋಸ್ಟ್ 10:30 11 ಗಂಟೆ ಆಗಿದೆ. ಈ ಥರ ಎಲ್ಲ ಪೂಜೆ ಮಾಡಿದ್ದೀವಿ. ಕಂಪ್ಲೀಟೆಡ್. ಈ ಥರ ರಂಗೋಲಿ ಹಾಕಿರೋದು ನನ್ನ ಮಗನ ರಂಗೋಲಿ. ಅದಕ್ಕೆ ಅರ್ಶಿನ ಕುಂಕುಮ ಹಾಕಿದ್ದಾನೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸ್ವಲ್ಪ? ಹಾಗೆ ಬನ್ನಿ, ಬಿಸಿಲು ಶುರುವಾಗಿದೆ. ಹಾಗೆ ಎಕ್ಸ್ಟ್ರಾ ಇತ್ತಲ್ಲ ಕಡಲೆಕಾಯಿ, ಸ್ವಲ್ಪ ಹಾರಾಕಿದ್ದೀವಿ. ಹಾಗೆ ಬಸ್ಲಿ ಈ ಥರ ಇದೆ. ಹಾಗೆ ಕೂಡ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ರೆಡಿಯಾಗಿದೆ ಪೂಜೆ. ಸ್ವಲ್ಪ ಕರೆಂಟ್ ಹೋಗಿದೆ, ಹಾಗಾಗಿ ಎಳ್ಳು ಬೆಲ್ಲ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ನೈವೇದ್ಯಕ್ಕೆ ಇಟ್ಟಾಯಿತು. ಹಾಲು ಈ ಕಡೆ ಕರೆಂಟ್ ಹೋಗಿರೋದ್ರಿಂದ ಸ್ವಲ್ಪ ಕತ್ತಲೆ ಇದೆ ನಿಮಗೆ. ಬನ್ನಿ. ಹಾಗೆ ಪಾತ್ರೆ ಕೂಡ ಜೋಡಿಸ್ಬೇಕು. ಕಡಲೆಕಾಯಿ ಬೇಯಿಸಿದ್ದೀವಿ. ಟಿಫನ್ಗೆ ಹುಣಸೆ ಚಿತ್ರಾನ್ನ. ಟಿಫನ್ ಎಲ್ಲರದು ಆಗಿದೆ. ಹುಣಸೆ ಚಿತ್ರಾನ್ನ, ಗೊಜ್ಜು. ಹಾಗೆ ಇದು ಗೆಣಸು ಅವರೆಕಾಯಿ ಬೇಯಿಸಿರೋದು ನೈವೇದ್ಯಕ್ಕೆಲ್ಲ ಇಟ್ಟಾಗಿದೆ. ಕಾಳಿನ್ನು ಇದ್ಕಿದ್ದೀವಿ. ಇದು ಸ್ವಲ್ಪ ಇದ್ಕಬೇಕು. ಮಧ್ಯಾಹ್ನದಾಗ ಇದು ಇದ್ಕಿರೋದಿದೆ. ಮಧ್ಯಾಹ್ನದಂಗೆ ಸಾಂಬಾರು ಮಾಡಬೇಕಿನ್ನು. ಸದ್ಯಕ್ಕೆ ಪೂಜೆ ಒಂದು ಆಗಿದೆ. ಇದು ಇದ್ಕೋದು ನೆಂದಿದೆ ಕಾಳಿದು. ಇದು ನೆನೆಸ್ಬೇಕಾಯಿತು, ನೆನೆಸಿಲ್ಲ. ಎಳ್ಳು ಬೆಲ್ಲ ಆಲ್ರೆಡಿ ಬಂದಿದೆ ಪಕ್ಕದ ಮನೆಯವರಿಂದ. ನಾವು ಕೂಡ ಎಲ್ಲ ಮಾಡಿದ್ದೀವಿ ಎಳ್ಳು ಬೆಲ್ಲ. ಓಕೆನಾ, ನಾವು ಪ್ಯಾಕ್ ಮಾಡಬೇಕು. ಸಿಂಪಲಾಗಿ ಮಾಡ್ಕೊಂಡಿರೋದು. ನಿಮಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರ? ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಸದ್ಯಕ್ಕೆ ಅವರೆಕಾಯಿ ಕಡಲೆಕಾಳು ಗೆಣಸು ಬೇಯಿಸ್ಬಿಟ್ಟು ನೈವೇದ್ಯಕ್ಕೆ ಇಟ್ಟರೆ ಅರ್ಧ ಪೂಜೆ ಆದಾಗೆ ನೆಕ್ಸ್ಟ್ ಇನ್ನು ಮುಂದೇದು ಮಾಡ್ಕೋಬೇಕು. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್. ಇದು ಮನೆ ದೇವ್ರದ್ದು ಫೋಟೋ. ಸಿದ್ದರಾಮೇಶ್ವರ, ಯಳ್ನಾಡು ಸಿದ್ದರಾಮೇಶ್ವರ. ತುಮಕೂರು ಗುಬ್ಬಿ ಉಳಿಯಾರ ಹತ್ರ ಬರುತ್ತೆ ಯಳ್ನಾಡು ಸಿದ್ದರಾಮೇಶ್ವರ. ಅದು ಮನೆ ದೇವರು. ಹಾಗೆ ರಾಘವೇಂದ್ರ ಸ್ವಾಮಿ ಹೂವು ಮತ್ತೆ ಬಿದ್ದಿದೆಯೇ, ಒಂದು 5 ಜೋಡಿಸಿರೋ ಕಡೆ ಬಿದ್ದಿದೆ. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್.